ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮಾರ್ನಿಂಗ್ ಟಿಫನ್ಗೆ ನಾನು ಎಗ್ ರೈಸ್ನ ಮಾಡ್ತಾಯಿದ್ದೀನಿ. ನಮ್ಮ ಪಾಪುನ ಇನ್ನೂ ಎಪ್ಸಿಲ್ಲ, ಅವನಿನ್ನೂ ಮಲಗಿದ್ದಾನೆ. ಹಾಗಾಗಿ ಬೇಗ ಫಾಸ್ಟಾಗಿ ನಾನು ಮಾರ್ನಿಂಗ್ ಟಿಫನ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಆಮೇಲೆ ಅವನಿಗೆ ರೆಡಿ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ನಾರ್ಮಲಾಗಿ 2 ಟೈಪ್ಸ್ ಆಫ್ ಎಗ್ ರೈಸ್ನ ಮಾಡೋದು. ಒಂಥರದ್ದು ಯಾವಾಗಲೂ ತಿಂದು ಬೋರಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿ ವೆಜ್ಜೀಸೆಲ್ಲ ಆ್ಯಡ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಥರ ಟ್ರೈ ಮಾಡಿ ಮನೇಲಿ. ಮಕ್ಕಳಿಗೆ ಈ ವೆಜಿಟೇಬಲ್ಸ್ ಎಲ್ಲ ತಿನ್ನೋಕ್ಕೆ ಯಾರು ಇಷ್ಟಪಡೋಲ್ಲ, ಆ ಥರದವ್ರಿಗೆ ಈ ಥರ ಮಾಡಿದ್ರೆ ಅದು ತಿನ್ನೋಕ್ಕೆ ತುಂಬ ಖುಷಿಪಟ್ಟು ತಿಂತಾರೆ. ನಾರ್ಮಲಾಗಿ ನಾನು ಈಗ ಒಂದು ಪಾತ್ರೆಗೆ ಆಯಿಲ್ನ ಆ್ಯಡ್ ಮಾಡಿಕೊಂಡು ಆನಿಯನ್ ಚಿಕ್ಕದಾಗಿ ಹಚ್ಕೊಂಡಿರೋದು ಮತ್ತು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ಆಯಿಲಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್, ಕ್ಯಾಬೇಜ್, ಕ್ಯಾರೆಟ್ನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗನ್ನ ಆ್ಯಡ್ ಮಾಡಿಕೊಂಡೆ. ಮತ್ತು ನೀವು ಈಗಲೇ ಉಪ್ಪನ್ನ ಕೂಡ ಆ್ಯಡ್ ಮಾಡ್ಬೋದು, ಇಲ್ಲ ಚೆನ್ನಾಗಿ ಡೀಪ್ ಫ್ರೈ ಮಾಡಾದ್ಮೇಲೆ ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಉಪ್ಪು ತುಂಬ ಚೆನ್ನಾಗಿ ಬೇಯುತ್ತೆ ಈಗಲೇ ಉಪ್ಪನ್ನ ಆ್ಯಡ್ ಮಾಡೋದ್ರಿಂದ. ಸೊ ಹಾಗಾಗಿ ಚೆನ್ನಾಗಿ ನಾನು ಫ್ರೈ ಆಗಲಿ ಅಂತ ಬಿಟ್ಟೆ. ಈ ಪಾತ್ರೆ ಹೇಗೆ ಅಂದರೆ ಸ್ವಲ್ಪ ಹೈ ವೋಲ್ಟೇಜಲ್ಲಿ ಏನಾದರೂ ಇಟ್ಬಿಟ್ರೆ ಫುಲ್ ತಳ ಹತ್ತುತ್ತೆ. ಹಾಗಾಗಿ ಆಗಾಗ ನೋಡ್ತಲೇ ಇರಬೇಕು ಇದನ್ನು. ಆದರೂ ಕೂಡ ಇದರಲ್ಲೇ ಬೇಗ ಆಗುತ್ತೆ ಅಡುಗೆ ಅಂತ ನಾನು ಇದರಲ್ಲೇ ಯೂಸ್ ಮಾಡ್ತಾ ಇರ್ತೀನಿ. ಆಗಾಗ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ. ನೆಕ್ಸ್ಟು ನಾನು ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಒಂದು ಹಾಫ್ ಲೆಮನ್ನ ಅದರೊಳಗಡೆ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ಆ ಥರ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ, ಜಾಸ್ತಿ ಟೈಮು ಹಿಡಿಯೋದಿಲ್ಲ, ಬೇಗ ಕಂಪ್ಲೀಟ್ ಆಗುತ್ತೆ ಅಂತ. ನೆಕ್ಸ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಅನ್ನೋ ಒಂದು ರೀಸನ್ಗೆ. ಚೆನ್ನಾಗಿರುತ್ತೆ ಈ ಥರ ತಿನ್ನೋದ್ರಿಂದ, ನಮಗೆ ಒಂದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಒಂಥರ ಒಳ್ಳೆ ಟೇಸ್ಟ್ ಸಿಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಲ್ವ, ಹಾಗಾಗಿ ಈ ಥರ ಮಾಡ್ಕೋತಾ ಇದ್ದೀನಿ. ನಮ್ಮ ದಕ್ಷು ಸ್ವಲ್ಪ ಊಟ ತಿನ್ನೋದ್ರಲ್ಲಿ ಸ್ವಲ್ಪ ಲೇಝಿ, ಹಾಗಾಗಿ ಅವ್ನಿಗೇನಾದ್ರು ಒಂಚೂರು ಟೇಸ್ಟಿಯಾಗಿದ್ರೇ ಅವನು ತಿನ್ನೋದು. ಹಾಗಂತ ನಾನು ಈ ಥರ ಮಾಡ್ತಾಯಿದ್ದೀನಿ ಅವನಿಗೆ. ನೆಕ್ಸ್ಟು ನಾನು ಈಗ ಎಗ್ನ ಫಸ್ಟು ಸ್ಟಾರ್ಟಿಂಗಲ್ಲಿ ಬೇಕಾದರೂ ಒಡೆದ್ಬಿಟ್ಟು ಅದನ್ನ ಈ ಥರ ಆಯಿಲಲ್ಲಿ ಮಾಡಿಕೊಂಡು ಎತ್ತಿಟ್ಕೊಂಡ್ರು ಕೂಡ ಓಕೆ. ಇಲ್ಲಾಂದರೆ ಈ ಥರ ಸೈಡಲ್ಲಿ ಒಂದು ಸ್ವಲ್ಪ ಏನಿದೆ ಅದು ತರಕಾರಿಗಳನ್ನೆಲ್ಲ ಸೈಡ್ಗೆ ಜರುಗಿಸಿ ಎಗ್ನ ಮಾತ್ರ ಹಾಕ್ಬಿಟ್ಟು ಚೆನ್ನಾಗಿ ಅದು ಫ್ರೈ ಮಾಡ್ಕೊಬೇಕಾಗುತ್ತೆ. ಅದು ಹಾಕಿದ ತಕ್ಷಣ ಅಲ್ಲಾಡಿಸಿದ್ರೆ ಅದೆಲ್ಲ ಒಂಥರ ಪೀಚಿ ಥರ ಆಗೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸ್ವಲ್ಪ ಹೊತ್ತು ಬಿಡಬೇಕು. ನಾನು ಮುಂಚೆನೇ ಹೇಳ್ದೆ ಅಲ್ವ, ಈ ಪಾತ್ರೆ ಜಾಸ್ತಿ ಟೈಮ್ ನಾವೇನಾದರೂ ಅದನ್ನು ಅಲ್ಗಡಿಸ್ದೆ ಹಾಗೆ ಇಟ್ಟಿದ್ದೀವಿ ಅಂತ ತಳ ಹತ್ಬಿಡುತ್ತೆ. ಹಾಗಾಗಿ ಆಗಾಗ ನಾನು ಅದನ್ನು ಮೊಟ್ಟೆನ ಚೆನ್ನಾಗಿ ಅಂದರೆ ಈಗ ಅದು ನೋಡಿ ನಿಮಗೆ ಗೊತ್ತಿರುತ್ತಲ್ವ, ಈಗ ಮೊಟ್ಟೆ ಎಲ್ಲ ನೋಡಿ ಕಾಣಿಸ್ತಾ ಇದೆ ನಿಮಗೆ ಎಷ್ಟು ಚೆನ್ನಾಗಿ ಎಲ್ಲ ಒಂಥರ ಹುಡಿ ಥರ ಬರಬೇಕು, ಆ ಥರ. ಓಕೆನಾ? ಸೊ ಹಾಗಾಗಿ ನಾನು ಫ್ರೈ ಮಾಡಿಕೊಂಡು ನೆಕ್ಸ್ಟು ಇನ್ನೇನು ಅದು ಓಕೆ ಬೆಂದಿದೆ ಅಂತ ಹೇಳಿದಾಗ ನಾನು ಏನೇನು ತೊಗೊಂಡಿದ್ದೆ ಎಲ್ಲ ವೆಜಿಟೇಬಲ್ಸ್ ಜೊತೆನೂ ಆ್ಯಡ್ ಮಾಡಿಕೊಂಡೆ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಸ್ವಲ್ಪ ಇದಕ್ಕೆ ನೀವು ಗರಂ ಮಸಾಲ ಇಲ್ಲಾಂದರೆ ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಕೂಡ. ಈ ಥರ ಮಾಡ್ಕೊಳ್ಳೋದ್ರಿಂದ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಅನಿಸುತ್ತೆ. ಔಟ್ಸೈಡ್ ಫುಡ್ ಹೆಂಗೆ ತಿಂದಾಗ ನಮಗೆ ಚೆನ್ನಾಗಿ ಅನಿಸುತ್ತೆ ಅದೇ ಥರನೇ ಫೀಲ್ ಆಗುತ್ತೆ. ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಗೆಯೇ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಒಂದ್ಸರಿ ಟೇಸ್ಟ್ನ ಚೆಕ್ ಮಾಡ್ಕೊಳ್ಳಿ. ಮತ್ತಿನ್ನು ರೈಸ್ಗೆ ಡೈರೆಕ್ಟಾಗಿ ಆ್ಯಡ್ ಮಾಡೋದು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ರೈಸ್ಗೆ ಇಟ್ಕೊಂಡಿದ್ದೆ, ಆಲ್ರೆಡಿ ರೆಡಿ ಇದೆ. ಹಾಗಾಗಿ ನಾನೀಗ ಇದು ಸಪ್ರೇಟಾಗಿ ಆ್ಯಡ್ ಮಾಡಬೇಕು. ಇದು ಕೂಡ ಚೆನ್ನಾಗಿ ಬೆಂದಿದೆ, ಎಲ್ಲ ಚೆಕ್ ಮಾಡಿಕೊಂಡೆ. ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಆ್ಯಡ್ ಮಾಡೋದ್ರಿಂದ ಕೂಡ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ನೆಕ್ಸ್ಟು ಈ ಥರ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾನು ಇನ್ನೇನು ಎಲ್ರಿಗೂ ಕೂಡ ಕಲಿಸ್ಬಿಟ್ಟು ನಮ್ಮ ಪಾಪುಗೆ ಬಾಕ್ಸ್ ಕೂಡ ಹಾಕಿ ಅವನ್ನ ನೆಕ್ಸ್ಟು ಹೆಪ್ಸ್ಬೇಕು, ಅವನ್ನ ಕೂಡ ರೆಡಿ ಮಾಡ್ತೀನಿ. ಆಮೇಲೆ ನಾನು ನೈಟ್ ಫುಲ್ಲು ಸ್ವಲ್ಪ ಐಸ್ ಎಲ್ಲ ಜಾಸ್ತಿ ಆಗಿತ್ತು ಫ್ರಿಜ್ಜಲ್ಲಿ ಅಂತ ನಾನು ಡಿಫ್ರೋಸ್ಗೆ ಹಾಕಿದ್ದೆ. ನೋಡಿ ಫುಲ್ಲು ಯಾವ ಥರ ಬಂದಿದೆ ಅದು ನೋಡೋದಕ್ಕೆ ಖುಷಿ ಆಗ್ತಿತ್ತು. ಇನ್ನೂ ದೊಡ್ಡದಾಗಿತ್ತು, ಅದು ಓಪನ್ ಮಾಡ್ಬೇಕಾದ್ರೆ ಕಟ್ಟಾಯ್ತು ಅಷ್ಟೇ. ಬಟ್ ಈ ಥರ ಚಿಕ್ಕದೆಲ್ಲ ನೋಡೋಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಮ್ಮ ದಕ್ಷುಗೆ ಬಾತಿಂಗ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ಅವನು ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಲೇಟ್ ಆಯಿತು. ಹಾಗಾಗಿ ಅದು ವಿಡಿಯೋ ತೊಗೊಳೋದಕ್ಕಾಗಲಿಲ್ಲ. ಸ್ಕೂಲಿಂದ ಬಂದ ಮೇಲೆ ಇದು ವಿಡಿಯೋ ಅಟ್ಯಾಚ್ ಆಗಿರೋದು. ಇದರಲ್ಲಿ ಇನ್ನೂ ಸ್ಕೂಲಿಂದ ಬಂದಿದ್ದಾನೆ, ಆಗ್ತಾನೆ ಅಮ್ಮ ನನಗೇನಾದರೂ ಸ್ನ್ಯಾಕ್ಸ್ ಇದ್ದರೆ ಕೊಡು ಅಂತ ತೊಗೊಂಡು ಅವನು ತಿನ್ನೋದಲ್ದ ಖುಷಿಗೆ ಕೂಡ ಕೊಡ್ತೀನಿ ಅಂತ ಕೊಡೋದಕ್ಕೆ ಹೋಗ್ತಿದ್ದ.
ಅವನು ತಿನ್ನೋದು ನೋಡ್ಬಿಟ್ಟು ಬಾಯಲ್ಲೇ ಕಿತ್ಕೊಳ್ಳೋದಕ್ಕೆ ಹೋಗ್ತಿದ್ದ. ಹಾಗಾಗಿ ಬಾ ಕಂದ ಹಿಂಗೆ ತಿನ್ನು ಅಂತ ಇಬ್ಬರು ಕೂಡ ಆಟ ಆಡ್ತಿದ್ರು. ಬಟ್ ಇವನಿಗೆ ಇಷ್ಟ ಇಲ್ಲ ನಮ್ಮ ಖುಷಿಗೆ ಆ ಥರ ತಿನ್ನೋದಕ್ಕೆ. ನಮ್ಮ ದಕ್ಷು ಇಲ್ಲ ನಾನು ಕೊಡೋದಿಲ್ಲ ಇದೇ ಥರ ತಿನ್ನು ಅಂತ. ಇಬ್ಬರು ಕೂಡ ಹಂಗೆ ಮಾಡೋದಕ್ಕೆ ಇವನು ಇಷ್ಟಪಡ್ತಿದ್ದಾನೆ, ಇವ್ನಿಗೆ ಆ ಥರ ಇಷ್ಟ ಆಗ್ತಿಲ್ಲ. ಹಂಗಾಗಿ ಇಬ್ಬರು ಕೂಡ ಹಠ ಮಾಡ್ಕೋತಿದ್ರು. ಹಾಗಾಗಿ ನಮ್ಮಮ್ಮ ಸರಿ ಬನ್ನಿ ಅಂತೇಳ್ಬಿಟ್ಟು ಕರ್ಕೊಂಡೋಗಿದ್ದಾರೆ ಕೆಳಗಡೆ. ಇವ್ನು ನೋಡಿ ನಾನೇ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಅವ್ನು ಮಾರಿಗೋಲ್ಡ್ ಬಿಸ್ಕೆಟ್ ತಿಂತೀನಿ ಅಂತ ತೊಗೊಂಬಂದಿದ್ದಾನೆ. ನಮ್ಮಮ್ಮ ಕೂಡ ನಮ್ಮ ಮಕ್ಕಳನ್ನ ಇಬ್ಬರೂ ನೋಡ್ಕೊಳ್ಳೋದ್ರಿಂದ ಎಷ್ಟೋ ಬೆಟರ್. ಇಲ್ಲ ಅಂದರೆ ಇವರಿಬ್ಬರ ಜೊತೆ ಸಾಕಾಗೋಗುತ್ತೆ. ಗೊತ್ತೇ ಇರುತ್ತೆ, 2 ಮಕ್ಕಳು ತಾಯಿ ಅಂದರೆ ಈ ಮನೇಲಿ ಎಷ್ಟು ಕೆಲಸ, ಮಕ್ಕಳನ್ನ ನೋಡ್ಕೊಳ್ಳೋದೆಲ್ಲ ತುಂಬಾ ವರ್ಕ್ ಇರುತ್ತೆ. ಮತ್ತು ಒಂದು ಸ್ಟಡಿ ಟೇಬಲ್ನ ಆರ್ಡರ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಯಿತು ಅವನಿಗೆ. ಫಸ್ಟ್ ಟೈಮ್ ಈ ಥರದ್ದು ನೋಡ್ತಾ ಇರೋದ್ರಿಂದ ಅವನಿಗೆ ಎಷ್ಟು ಖುಷಿ ಆಗ್ತಿದೆ ನೋಡ್ಬೋದು ನೀವು ವಿಡಿಯೋದಲ್ಲೇ. ಹೇಳಿದ್ದೆ ನಾನು ಅವನಿಗೆ ಈ ಥರ ಆರ್ಡರ್ ಮಾಡಿದ್ದೀನಿ ಕಂದ ಅಂತ. ಹೌದಮ್ಮ ಅಂತ ಖುಷಿ ಪಡ್ತಾಯಿದ್ದೆ. ಸೊ ಹಾಗಾಗಿ ಅವನಿಗೂ ಒಂಥರ ಖುಷಿನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗ್ತಾಯಿಲ್ಲ, ಹೇಗಿದೆ ಅಂತ ನೋಡಬೇಕು ಅಂತ. ಅವನು ಫುಲ್ ಎಲ್ಲ. ಮತ್ತು ಅದ್ರ ಜೊತೇಲಿ ಅವರಪ್ಪ ಅವನಿಗೆ ಒಂದು ಲೈಟ್ ಪ್ರೊಜೆಕ್ಟರ್ ಲೈಟ್ ಥರ ಬರುತ್ತಲ್ವ ಮಕ್ಕಳಿಗೆ ಆಟ ಆಡೋದಕ್ಕೆ, ಅದು ಕೂಡ ತೊಗೊಂಬಂದಿದ್ದಾರೆ. ಮತ್ತು ಈ ಥರ ಅಡ್ಸಿದ್ರೆಲ್ಲ ಹೋಗಿಬಿಡುತ್ತೆ ಅದು ನೋಡಿ, ಸ್ಟಿಕ್ ಥರ ಕಾಣಿಸ್ತಿದೆಯಲ್ವ, ಅದು ಬರೆಯೋದಕ್ಕೆ ಪೆನ್. ಅದರಲ್ಲಿ ಬರೆದ್ಬಿಟ್ಟು ನಾವು ಅಲ್ಲಿ ಕೆಳಗಡೆ ಈ ಥರ ಸ್ಕ್ರಾಲ್ ಮಾಡಿದ್ರೆ ಅದು ರಬ್ಬಾಗಿ ಹೋಗುತ್ತೆ ನಾವೇನೇ ಬರೆದಿದ್ರು. ಆ ಥರದ್ದು ತುಂಬ ಅವರಪ್ಪ ಏನು ಕೇಳಿದ್ರು ಕೊಡಿಸ್ತಾರೆ ಅವನಿಗೆ, ಅಷ್ಟು ಇಷ್ಟ. ಯಾಕಂದರೆ ಗೊತ್ತೇ ಇರುತ್ತೆ ಎಲ್ಲ ತಂದೆ ತಾಯಿಗಳಿಗೂ ನಮಗಿನ್ನೂ ಬೆಸ್ಟ್ ಕೊಡಬೇಕು ನಮ್ಮ ಮಕ್ಕಳಿಗೆ ಅಂತ ಆಸೆ ಇರುತ್ತೆ. ಹಾಗಾಗಿ ಅವನೇನೇ ಕೇಳಿದ್ರು ತಂದು ಕೊಡ್ತಾ ಇರ್ತಾರೆ. ಅದು ಓದೋ ವಿಷಯದಲ್ಲಂತೂ ಇನ್ನೂ ಸ್ವಲ್ಪ ಜಾಸ್ತಿನೇ ಪ್ರಿಯಾರಿಟಿ ಕೊಡ್ತಾರೆ. ಅವನಿಗೆ ಏನು ಬೇಕು ಹೇಳು ನಿನಗೆ ತಂದು ಕೊಡ್ತೀನಿ, ಚೆನ್ನಾಗಿ ಓದ್ಕೋ ಕಂದ ಅಂತೆಲ್ಲ ಅವರು ಕೂಡ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಈಗ ಈ ಸ್ಟಡಿ ಟೇಬಲ್ಲೇ ABCD 1 2 3 ಇರೋದ್ರಿಂದ ಅವ್ನಿಗಿನ್ನೂ ಸ್ವಲ್ಪ ಖುಷಿ ಆಯಿತು. ಅಲ್ಲೇ ನೋಡ್ಕೊಳ್ಳೋದು, ಅಲ್ಲೇ ಬರೆಯೋದು, ಹೀಗೆಲ್ಲ ಮಾಡ್ತಾಯಿದ್ದ. ಯಾರಾದರೂ ಆಗಲಿ ಫಸ್ಟು ತೊಗೊಂಬಂದಾಗ ಎಷ್ಟು ಖುಷಿಯಾಗಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡ್ತಾರಲ್ವ. ಹಾಗಾಗಿ ಅವ್ರ ಅಪ್ಪನ ಜೊತೆನೇ ಕೂತ್ಕೊಂಡು ಅಪ್ಪ ನಾನು ಇಲ್ಲೇ ಹೋಮ್ವರ್ಕ್ ಮಾಡ್ತೀನಿ ಅಂತ ಹೇಳ್ತಿದ್ದ. ಮತ್ತು ಆಮೇಲೆ ನಾನು ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಅದನ್ನು ಕೂಡ ಮಾಡಿಸೋಣ ಅಂತ ನಾನು ಮಾಡಿಸ್ತಾಯಿದ್ರೆ, ಇಲ್ಲಮ್ಮ ಅಪ್ಪನ ಜೊತೆನೇ ಹೋಮ್ವರ್ಕ್ ಮಾಡಿಸ್ಕೋತೀನಿ ಅಂತ ಹೇಳ್ಬಿಟ್ಟು ಅವನು ಫಸ್ಟು ನಾನು ಬಟರ್ಫ್ಲೈಸ್ ಎಲ್ಲ ಬರೆದ್ಬಿಟ್ಟು ನಾನು ಡ್ರಾಯಿಂಗ್ ಮಾಡ್ತೀನಿ ಅಂತ. ಅದರಲ್ಲಿ ಪಾಪ ಬರೆಯೋದಕ್ಕೂ ಬರೋದಿಲ್ಲ, ಅವನು ಒಂಥರ ಓನ್ ಕ್ರಿಯೇಷನ್ಸ್, ಅವ್ನಿಗೆ ಹೆಂಗೆ ಬೇಕು ಹಂಗೆ ಬರೆಯೋದು. ನೆಕ್ಸ್ಟು ಅದಕ್ಕೆ ಕಲರಿಂಗ್ ಮಾಡೋದಕ್ಕೆ ಪಕ್ಕದಲ್ಲಿ ಕೂಡ 3 ಕಲರ್ಸ್ ಹಾಕೋದಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಅವನಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ಹೊರಗಡೆ ಹೋಗ್ಬಿಟ್ಟು ನಾವು 2nd ಫ್ಲೋರಲ್ಲಿ ಇರೋದ್ರಿಂದ ಹೊರಗಡೆ ಹೋಗಿ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿರ್ತಾನೆ, ನಮಗೆ ಭಯನೇ. ಹಾಗಾಗಿ ಈ ಥರದ್ದು ಏನಾದರೂ ಕೊಟ್ಟರೆ ಅವನು ಸ್ವಲ್ಪ ಬ್ಯುಸಿಯಾಗಿರ್ತಾನೆ, ಹೊರಗಡೆ ಹೋಗೋದು ಕಡಿಮೆ ಆಗುತ್ತೆ ಅಂತ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ನೆಕ್ಸ್ಟು ಇದೇ ಥರನೇ ಆಟ ಆಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದ. ಈವ್ನಿಂಗ್ ಅಷ್ಟರಲ್ಲಿ ಹೋಮ್ವರ್ಕ್ ಮಾಡಿಸಿದ್ರೇ, ಇಲ್ಲಾಂದರೆ ಅವನು ನೆಕ್ಸ್ಟ್ ಡೇಗೆ ಲೇಟಾಗಿ ಎದ್ದೊಳ್ತಾನೆ. ಹಾಗಾಗಿ ಬಾ ಅಂತ ನಾನು ಕರೆದೆ. ಇಲ್ಲಮ್ಮ ಇವತ್ತು ಅಪ್ಪನ ಹತ್ರನೇ ಹೋಮ್ವರ್ಕ್ ಮಾಡಿಸ್ಕೋತೀನಿ, ಇನ್ಮೇಲೆ ಅಪ್ಪನೇ ಮಾಡಿಸ್ಲಿ ಅಂತೆಲ್ಲ ಹೇಳ್ತಿದ್ದ. ನೋಡಿ ಅವನಿಗೆ ನಾರ್ಮಲಾಗಿ ಇವನೇ ಅಂತಲ್ಲ, ಎಷ್ಟೊಂದು ಜನ ಮಕ್ಕಳಿಗೆ ಮಾರ್ನಿಂಗಿಂದ ಸಂಜೆವರೆಗೂ ಅಮ್ಮಂದಿರೇ ಎಷ್ಟು ಕೇರ್ ಮಾಡಿ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಕೂಡ ಸಂಜೆ ಅವ್ರ ಅಪ್ಪಂದಿರು ಕೆಲಸದಿಂದ ಬಂದಿದ ತಕ್ಷಣ ಅವ್ರನ್ನೇ ಇಷ್ಟಪಡ್ತಾರಲ್ವ. ಅದೇನಿರ್ಬೋದು, ಎಲ್ಲ ತಾಯಂದ್ರಿಗೂ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಹವೆವರ್ ಇವನು ಸ್ವಲ್ಪ ಇಂಟ್ರೆಸ್ಟೆಡಾಗಿ ಡೆಡಿಕೇಟೆಡಾಗಿ ಬರ್ಕೋತಾ ಇದ್ದಾನೆ. ನಮ್ಮ ಖುಷಿ ಬಿಡ್ತಾ ಇಲ್ಲ, ಅದನ್ನ ಎತ್ಕೊಳ್ಳೋದಕ್ಕೆ ಹೋಗೋದು ಹಿಂಗೆ ಮಾಡ್ತಿದ್ದ. ಹಾಗಾಗಿ ಹಿಂದೆ ಬಾರೋ ಅಂತ ಕೂರಿಸಿದ್ರೆ ನಮ್ಮ ಅಮ್ಮಂದು ಮೊಬೈಲ್ನ ಕಿತ್ಕೊಬಿಟ್ಟಿದ್ದಾನೆ. ನೋಡಿ ಅವನು ಮತ್ತೆ ರಿಟರ್ನ್ ಇಸ್ಕೊಳ್ಳೋದಕ್ಕೆ ಹೋದ್ರೂ ಕೊಡೋದಿಲ್ಲ. ಯಾಕಂದರೆ ಏನದು ಮಕ್ಕಳಿಗೆ ಅಷ್ಟು ಅಟ್ರ್ಯಾಕ್ಟ್ ಆಗುತ್ತೆ ಸ್ಕ್ರೀನ್ ಟೈಮ್ ಅನ್ನೋದು. ಹಾಗಾಗಿ ನಾನು ಕೊಡೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ನಮ್ಮ ದಕ್ಷಿಗೆ ಊಟ ಮಾಡಲ್ಲ ಅಂತ ಕೊಟ್ಟು ಎಷ್ಟು ಅಡಿಕ್ಟ್ ಆಗಿದ್ದ ಅಂದರೆ ತುಂಬ ಕಷ್ಟ ಆಯಿತು ಬಿಡಿಸೋದು. ಹಾಗಾಗಿ ನಾನು ಅವ್ನ ಮೊಬೈಲ್ ಯಾವುದಾದ್ರೂ ತೊಗೊಂಡಾಗ ನಾನು ಸ್ವಲ್ಪ ಅವನ್ನ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇರ್ತೀನಿ. ಹೇಗೂ ಅವರಪ್ಪ ಪ್ರೊಜೆಕ್ಷನ್ ಫ್ಲ್ಯಾಶ್ ಲೈಟ್ ತೊಗೊಂಬಂದಿದ್ರಲ್ವ, ಅದನ್ನು ತೋರಿಸ್ತಾ ಇದ್ದೆ. ನಮ್ಮ ಖುಷಿ ದಕ್ಷು ಇಬ್ಬರಿಗೂ ಕೂಡ ತುಂಬ ಇಷ್ಟ. ಏನಂದರೆ ಈ ಚಿಕ್ಕ ಮಕ್ಕಳು ಬೇಗ ಹಾಳು ಮಾಡಿಬಿಡ್ತಾರೆ. ನೆಕ್ಸ್ಟು ನಮ್ಮ ಖುಷಿಗೆ ಅದನ್ನು ಕೊಟ್ಬಿಟ್ಟು ನಮ್ಮ ದಕ್ಷು ಇವನು ಎಳ್ದಾಡ್ತಾನೆ, ಬಾಪ ನಾವು ಬೆಡ್ರೂಮ್ಗೆ ಹೋಗೋಣ ಅಂತ ಅವರಪ್ಪನ ಕರ್ಕೊಂಡು ಅವನು ಸ್ವಲ್ಪ ಊರಲ್ಲಿ ಹೇಳ್ಕೊಡ್ತಿದ್ರು ಅವರಪ್ಪ. ಹಾಗೆಯೇ ಸ್ವಲ್ಪ ಹೋಮ್ವರ್ಕ್ ಕೂಡ ಇತ್ತಲ್ವ, ಮಾಡ್ಕೋತಾ ಇದ್ದ. ಇನ್ಮೇಲೆ ಅವ್ರ ಅಪ್ಪನ ಜೊತೆನೇ ಹೋಮ್ವರ್ಕ್ ಮಾಡಿಸ್ಕೋತಾನಂತೆ, ಅವ್ರ ಅಪ್ಪನೇ ಚೆನ್ನಾಗಿ ಹೇಳ್ಕೊಡ್ತಾರಂತೆ. ಹಾಗಾಗಿ ಅವ್ರ ಅಪ್ಪನ ಹತ್ರನೇ ಮಾಡಿಸ್ಕೋತಾನಂತೆ. ಓಕೆ, ಇನ್ನೂ ಬೆಟರ್ ಅಲ್ವ, ನಮಗೆ ಮನೆಯಲ್ಲೆಲ್ಲ ಕೆಲಸ ಮಾಡಿ ನಮಗೂ ಸಾಕಾಗಿರುತ್ತೆ. ಇನ್ನು ಮಕ್ಕಳ ಜೊತೆ ನಾವು ಬರೆಯಲ್ಲ ಏನಾದರೂ, ಮತ್ತು ಆ ಕಡೆ ಈ ಕಡೆ ಲೈನ್ ಫಾಲೋ ಮಾಡ್ತಾ ಇಲ್ಲ ಅಂದಾಗ ಕೂಗಾಡಿ ಸಾಕಾಗುತ್ತೆ ನಮಗೂ. ಹಾಗಾಗಿ ಇನ್ನೂ ಒಳ್ಳೆಯದು, ಬೆಟರು, ನಿಮ್ಮ ಅಪ್ಪನ ಹತ್ರನೇ ಬರೆಸ್ಕೊಳ್ಳೋ ಅಂತ ನಾನು ಹೇಳಿದ್ದೀನಿ. ಸರಿ ಅಮ್ಮ ಅಂತ ಹೇಳಿದ್ದಾನೆ. ಹಾಗಾಗಿ ಅವರಪ್ಪ ಪಾಪ ಕೆಲಸದಿಂದ ಬಂದರೂ ಕೂಡ
ನೀಟಾಗಿ ಅವನಿಗೆ ಹೋಮ್ವರ್ಕ್ ಏನಿದೆ ಅದನ್ನೆಲ್ಲ ಹೇಳ್ಕೊಡೋದು, ಓರಲ್ಲೆಲ್ಲ ಹೇಳ್ಕೊಡೋದು. ಮತ್ತು ಇದೇನಪ್ಪ ಅಂತೆಲ್ಲ ಕೇಳ್ತಿದ್ದ. ಪಾಪ ಅವನಿನ್ನೂ ಈಗ ಹೊಸ್ದಾಗಲ್ವ ಜಾಯ್ನ್ ಆಗಿರೋದು ಸ್ಕೂಲ್ಗೆ, ಹಾಗಾಗಿ ಅವನಿಗೆ ಗೊತ್ತಿಲ್ಲ ABCDs ಹೇಗಿರುತ್ತೆ, 1 to 10 ನಂಬರ್ಸ್ ಹೇಗಿರುತ್ತೆ ಅಂತ ಅವರಪ್ಪ ಅದನ್ನೆಲ್ಲ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದನ್ನು ನಾನು ಅವ್ರಿಗೆ ಗೊತ್ತಿಲ್ಲ, ನಾನು ವಿಡಿಯೋ ಮಾಡ್ತಾ ಇರೋದು ಹೇಗೆ ಹೇಳ್ಕೊಡ್ತಿದ್ರೆ. ನಾನು ಜಸ್ಟ್ ಮೆಮೊರೀಸ್ ಗ್ಯಾದರ್ ಆಗುತ್ತೆ, ತುಂಬ ಇಷ್ಟ ನನಗೆ ಈ ಥರ ಮೆಮೊರೀಸ್ ಎಲ್ಲ ಗ್ಯಾದರ್ ಮಾಡೋದಕ್ಕೆ. ಹಾಗಾಗಿ ನಾನು ಒಂದು ಪುಟಾಣಿ ವಿಡಿಯೋನ ತೊಗೊಂಡೆ. ಕೆಲವೊಂದು ಸರಿ ನಮ್ಮ ದಕ್ಷಿಗೆ ಇಂಟ್ರೆಸ್ಟ್ ಇದ್ದಾಗ ನಾವು ಸಾಕು ಬಾಪ ಮಲ್ಕೋ ಅಂತಂದರೂ ಕೂಡ, ಇಲ್ಲಮ್ಮ ಹೇಳ್ಕೊಡು, ಇದೇನು ನಮ್ಮ ಮ್ಯಾಮ್ ಈ ಥರ ಹೇಳ್ಕೊಟ್ರು ಅಂತೇಳ್ಬಿಟ್ಟು ಅವನು ಕೂಡ ಎಕ್ಸ್ಟ್ರಾ ಕೇಳ್ತಾ ಇರೋದು. ಆ ಥರ ಆದಾಗ ಸ್ವಲ್ಪ ಎಕ್ಸ್ಟ್ರಾ ಟೈಮು ಎಕ್ಸ್ಟೆಂಡ್ ಆಗುತ್ತೆ. ಹಾಗಾಗಿ ಅವ್ರನ್ನ ಇದೇ ಥರನೇ ಅವನು ಕ್ರಾಸ್ ಕ್ವಶನ್ಸ್ ಎಲ್ಲ ಕೇಳೋದು. ಸರಿ ಮಲಗು ಅಂದರೂ ಕೂಡ ಇಲ್ಲಪ್ಪ ಇದೇನು ಹೇಳ್ಕೊಡು ಅಂತೆಲ್ಲ ಕೇಳ್ತಿದ್ದ. ಹಾಗಾಗಿ ಅವರು A to Z ಏನೇನಿದೆ ಅಲ್ಲಿ A4 ಆ್ಯಪಲ್ ಆ ಥರ ಏನಿದೆ ಅದು ಹೇಳ್ಕೊಟ್ರು. 1 to 10 ನಂಬರ್ಸ್ ಇದೆಲ್ಲ ಹೇಳ್ಕೊಡ್ತಾಯಿದ್ರು. ಅಷ್ಟರಲ್ಲಿ ನಂದು ಊಟ ಎಲ್ಲ ಪ್ರಿಪೇರ್ ಆಗಿತ್ತು. ಫುಡ್ಡೆಲ್ಲ ನಾವು ಕಂಪ್ಲೀಟ್ ಮಾಡ್ಕೊಂಡ್ವಿ. ಕೆಲವೊಂದು ಸರಿ ಎಲ್ಲ ವಿಡಿಯೋಸ್ನ ತೊಗೊಳೋದಕ್ಕಾಗಲ್ಲ. ಸೊ ಹಾಗಾಗಿ ಯಾಕಂದರೆ ಯಾರು ಕೂಡ ವಿಡಿಯೋಸ್ಗೆ ತೊಗೊಳೋದಕ್ಕೆ ಹೆಲ್ಪ್ ಮಾಡಲ್ಲ. ನಾನೇ ವಿಡಿಯೋಸ್ ತೊಗೊಂಡು ನಾನೇ ಎಡಿಟ್ ಮಾಡಬೇಕಲ್ವ, ಹಾಗಾಗಿ ಎಷ್ಟೊಂದು ವಿಡಿಯೋಸ್ ಮಿಸ್ ಆಗಿರುತ್ತೆ. ನೆಕ್ಸ್ಟು ಎಲ್ಲರದು ಆಯಿತು ಊಟ. ನೆಕ್ಸ್ಟ್ ಇನ್ನೇನು ಮಲಗೋ ಟೈಮಲ್ಲಿ ನಮ್ಮ ಖುಷಿಗೆ ಒಂದು ಹ್ಯಾಬಿಟ್ ಆಗಿಬಿಟ್ಟಿತ್ತು, ಕಂದಮ್ಮ ಕಂದಮ್ಮ ಸಾಂಗ್ ಕೇಳಿ ಮಲಗ್ತಿದ್ದ. ಅದೇನಾದ್ರು ಆಫ್ ಆದರೂ ಜೋರಾಗಿ ಅಳ್ತಿದ್ದ. ಈ ಪ್ರೊಜೆಕ್ಷನ್ ಫ್ಲ್ಯಾಶ್ ಲೈಟ್ ಬಂದಾಗಿಂದು ಆ ಲೈಟ್ನ ನಾವು ವಾಲ್ಗೆ ಹಾಕಿದ್ರೆ ಸಾಕು, ನೋಡ್ಕೊಂಡು ಆಟಾಡ್ಕೊಂಡು ಹಾಗೆ ಮಲ್ಕೋತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಆಲ್.